ಇನ್ನು ಶ್ರೀಗಳು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಸಿಎಂ ವಿರುದ್ಧ ಪಂಚಮಸಾಲಿ ಶ್ರೀಗಳು ಕಿಡಿಕಾರಿದ್ದಾರೆ. ನಮ್ಮ ಹೋರಾಟವನ್ನು ಅಸಂವಿಧಾನಿಕ ಅಂತ ಹೇಳಿರೋದೇ ಅಸಂವಿಧಾನಿಕ. ಲಿಂಗಾಯತ ಮತಗಳನ್ನು ಯಾಕೆ ಕೇಳ್ತೀರಿ? ಅಸಂಬದ್ಧ ಹೇಳಿಕೆ ನೀಡಿ ರಾಜ್ಯದ ಜನರ ದಿಕ್ಕು ತಪ್ಪಿಸಬೇಡಿ. 2A ಇಲ್ಲ ಅಂತಂದ್ರೆ OBCಗಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡಿ, ಇಲ್ಲವೇ 2D ಆದರೂ ಕೂಡ ನೀಡಿ ಅಂತ ಜಯಮೃತ್ಯುಂಜಯ ಶ್ರೀಗಳು ಆಗ್ರಹಿಸಿದ್ದಾರೆ. ಸಾಲಿಗಳು ಮೀಸಲಾತಿಯನ್ನು ಕೇಳುವುದೇ ಅಸಂವಿಧಾನಿಕವಾಗಿರುವಂಥದ್ದು. ಹೀಗಾಗಿ ಮೀಸಲಾತಿ ಕೊಡುವಾಗಲಿಂದ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಹೇಳಿರುವಂಥದ್ದು. ಇದೆಲ್ಲ ಮಾತಾಡಲಿಕ್ಕೆ ನಮ್ಮದೇ ಸ್ವತಃ ಜಯಮೃತ್ಯುಂಜಯ ಸ್ವಾಮೀಜಿ ಬನ್ನಿ ಮಾತಾಡೋಣ. ಸ್ವಾಮೀಜಿ, ಇದೇನು ಅಸಂವಿಧಾನಿಕ ಅಂದ್ರೆ ಏನದು? ಮುಖ್ಯಮಂತ್ರಿಗಳು ಪಂಚಮಸಾಲಿಗಳ ಹೋರಾಟವನ್ನು ಅಸಂವಿಧಾನಿಕ ಅಂತ ಹೇಳಿದ್ದೇ ಅಸಂವಿಧಾನಿಕ. ಆ ಮಾತು ಅವರಿಂದ ಬರಬಾರ್ದು. ಅವರು ಜನಾಂಗಗಳ ಹೋರಾಟವನ್ನು ಅಸಂವಿಧಾನಿಕ ಅಂತೇಳಿ ವ್ಯಾಖ್ಯಾನ ಮಾಡುವಂಥದ್ದು ಇಡೀ 140 ಕೋಟಿ ಭಾರತೀಯರಿಗೆ ಮಾಡಿದಂಥ ಅವಮಾನ, ರೈತರಿಗೆ ಮಾಡಿದಂಥ ಅವಮಾನ, ಪಂಚಮಸಾಲಿಗಳಿಗೆ ಮಾಡಿದಂಥ ಅವಮಾನ. ಆ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡಿಬೇಕು. ಕಡತನ ಹೇಳಿಕೆಯನ್ನು ವಾಪಸ್ ಪಡಬೇಕು. ನಾವು ಸಂವಿಧಾನದ ಆಶಯ ಪರವಾಗಿಯೇ ಮೀಸಲಾತಿ ಕೇಳಕತ್ತೀವಿ. ನೀವೇನೆಂದ್ರಿ ಆಯೋಗದ ವರದಿ ಬೇಕು ಅಂದ್ರಿ, ಆಯೋಗದವರು ಸರ್ವೆ ಮಾಡಿದ್ದಾರೆ, ನಮ್ಮ ಪರವಾಗಿ ವರದಿನೂ ಬಂದೈತಿ. ಆ ವರದಿ ಪಡ್ಕೊಂಡು ಮೀಸಲಾತಿ ಕೊಡ್ರಿ ಅಂತ ಹೇಳೇವಿಲ್ಲ, ವರದಿ ಬಿಟ್ಟು ಮೀಸಲಾತಿ ಕೊಡಿ ಅಂತ ಹೇಳಿದ್ವಿ. ನೀವು ಈ ರೀತಿಯಾಗಿ ಸಂವಿಧಾನಕ್ಕೆ ಅಸಂವಿಧಾನಿಕ ಅಂತ ಶಬ್ದ ಹೇಳಿದಿಲ್ಲ, ಅದು ಒಂದು ರೀತಿ ಸಂವಿಧಾನಕ್ಕೆ ವಿರುದ್ಧನೇ. ಯಾವತ್ತು ಪಂಚಮಸಾಲಿಗಳು ಸಂವಿಧಾನದ ಬಿಟ್ಟು ಹೋರಾಟ ಮಾಡ್ತಾಯಿಲ್ಲ, ಸಂವಿಧಾನ ಪರವಾಗಿ ಹೋರಾಟ ಮಾಡ್ತೀವಿ. ಸಂವಿಧಾನ ಆಶಯಗಳ ಪೂರ್ವ ಹೋರಾಟ ಮಾಡಕತ್ತೀನಿ. ಮುಖ್ಯಮಂತ್ರಿ ಈ ಮಾತು ಹೇಳಿಕೆ ಇಡೀ ನಮ್ಮ ಸಮಾಜಕ್ಕೆ ಅವಮಾನ ಮಾಡ್ದಂಗೆ. ನಮ್ಮದು ಆಶೀರ್ವಾದ ಆಗೈತಿ ಸರ್. ಚುನಾವಣೆಯಲ್ಲಿ ನಮ್ಮ ಸಮಾಜ ಮತಗಳನ್ನು ಪಡ್ಕೊಂಡು ನಮ್ಮ ಸಮಾಜಕ್ಕೆ ಈ ರೀತಿಯಾಗಿ ಹೇಳಿಕೆ ನೀಡಿ. ನಾನು 40 ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇದ್ದೇನೆ, ಇತ್ತಿತ್ತಲಾಗಿ ಹುಟ್ಟಿಕೊಂಡಂಥದ್ದು ಇದು. ಕೇವಲ ಏನಂತ ರಾಜಕಾರಣ ಮಾಡಕ್ಕೆ ಮಾತ್ರ ಈ ಒಂದು ಸಂಘಟನೆ ಹುಟ್ಟಿಕೊಂಡಿದೆ ಅಂತೇಳಿ ಅದನ್ನು ಹಿಂದೆ ಅವರು BJP ಸರ್ಕಾರದ ಹೇಳ್ಬೇಕಾಗಿತ್ತು, ಕೊಡಕ್ಕೆ ಬರಲ್ಲ ಅಂತೇಳಿ. ಅವಾಗ ಅವ್ರಿಗೆ ಏನು ಹೇಳ್ತಿದ್ರಿ, ಕೊಡ್ಲಿಕ್ಕೆ ಬರತ್ತೈತಿ, ಪಂಚಮಸಾಲಿಗಳಿಗೆ ಕೊಡಕ್ಕೆ ಬರತ್ತೈತಿ ಅಂತೇಳಿ ಭಾಷಣ ಮಾಡಿದಿಲ್ಲ ಅವರಿಗೆಲ್ಲ. ಮತ್ತು ಈಗ ಕೇಳಕತ್ತೀರಿ. ಈಗ ಇಷ್ಟು ಲಕ್ಷಾಂತರ ಜನರ ಮೇಲೆ ನೀವು ಮಾರಣಾಂತಿಕ ಹಲ್ಲೆ ಮಾಡಿ ಇಡೀ ಜನರ ನಿಮ್ಮನ್ನು ಎಲ್ಲೇ ಒಂದು ನಿಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾರೆ, ನಿಮ್ಮ ಮೇಲೆ ಆರೋಪ ಬಂದಿದೆ. ಆರೋಪ ಮುಚ್ಚಾಸ್ಲಿಕ್ಕೋಸ್ಕರವಾಗಿ ಜನರನ್ನ ಮನಸ್ಸನ್ನು ಬೇರೆಡೆ ಸೆಳೆಯೋಕ್ಕೋಸ್ಕರವಾಗಿ ಈ ರೀತಿ ಸುಳ್ಳಕತ್ತೀರಿ. ನಿಮ್ಮ ಏನೇ ಮಾತುಗಳು ನಮ್ಮ ಜನ ನಂಬಕ್ಕೆ ಸಾಧ್ಯ ಇಲ್ಲ. ನೀವು ಕೊಡ್ತಿರಲಿ ಕೊಡಲ್ಲ ಅಂತ ಹೇಳ್ಬಿಟ್ರಲ್ಲಿ ಮುಗಿದೋತ್ತಿನ ಮೇಲೆ ನಮ್ಮ ಪಾಲಿಗೆ ಮುಖ್ಯಮಂತ್ರಿಗಳ ಮಾತು ಇವತ್ತು ನಮ್ಮ ಸಮಾಜಕ್ಕೆ ಹೋರಾಟಕ್ಕೆ ಎಲ್ಲೇ ಒಂದು ಕಡೆ ಅವಮಾನ ಮಾಡಿದಿರಿ, ನಮ್ಮ ಕೊಟ್ಟ ಮಾತನ್ನು ತಪ್ಪಿದ್ದೀರಿ ಅಂತ ತಿಳ್ಕೊಂಡು ನಾವು ಸಂಘಟನೆ ಮಾಡ್ತೀವಿ. ಹಳ್ಳಿ ಸಂಘಟನೆ ಮಾಡಿ, ತಾಲೂಕು ಮಟ್ಟ ಸಂಘಟನೆ ಮಾಡ್ತೀವಿ. ನಮ್ಮ ಜನಾಂಗದವರು, ನಮ್ಮ ಜನಾಂಗಕ್ಕೆ ಮೀಸಲಾತಿ ಕೊಡುವಂಥ ಪಕ್ಷಗಳು, ನಮ್ಮ ಜನಾಂಗಕ್ಕೆ ಗೌರವ ಕೊಡೋ ಪಕ್ಷಗಳು ಯಾರು ಇರ್ತಾರೋ ಆ ಸಂದರ್ಭದ ಅವ್ರನ್ನ ಆಶೀರ್ವಾದ ಮಾಡೋ ಪ್ರಯತ್ನ ಮಾಡ್ತೀವಿ. 2002ರಲ್ಲಿ ಮೀಸಲಾತಿ ವಿಚಾರವಾಗಿ ಫೈನಲ್ ಆಗಿತ್ತು. ಅವಾಗ ಎಲ್ಲಿದ್ರು ಶ್ರೀಗಳು, ಸ್ವಾಮೀಜಿಗಳು ಎಲ್ಲಿದ್ರು? ಅವಾಗ ಸಂಘಟನೆ ಎಲ್ಲಿತ್ತು ಅಂತ ನೋಡ್ರಿ. 30 ವರ್ಷಗಳಿಂದ ಈ ಹಕ್ಕೊತ್ತಾಯ ಪತ್ರವನ್ನು ನಮ್ಮ ಹಿರಿಯರು ಕೊಡ್ತಾಯಿದ್ರು. ನಾನು ಈ ಜನಾಂಗದ ಗುರುಗಳಾಗಿ 2008ಕ್ಕೆ ಜವಾಬ್ದಾರಿ ಇದ್ದು ಅಲ್ಲಿಂದ ಇಲ್ಲಿವರೆಗೂ ನಿರಂತರ ಹೋರಾಟ ಮಾಡ್ತೀನಿ. ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗ ಉಪಸಮಿತಿ ರಚನೆ ಆಗಿತ್ತು. ನೀವು ಬಂದ ಮೇಲೆ ಕಾಂತರಾಜ್ ವಿರುದ್ಧ ಆಯೋಗ ಮಾಡಿರಲ್ಲ, ನಮ್ಮ ಅರ್ಜಿನ ಅವತ್ತು ತಿರಸ್ಕಾರ ಮಾಡಿರಿ. ಅವತ್ತೇ ನೀವು ನಮ್ಮ ಸಮಾಜಕ್ಕೆ ವಿರೋಧಿಗಳಂತ ಗೊತ್ತಾಗಿತ್ತು. ಆದರೂ ಹಕ್ಕು ಬಿಡಬಾರ್ದಂತ ಹೋರಾಟ ಮಾಡಕತ್ತೀವಿ. ಹಾಗಾದ್ರೆ ಬೊಮ್ಮಾಯಿ ಸರ್ಕಾರ ಯಾಕೆ ನಮಗೆ 2D ಅಂತ ಕೊಡ್ತು? ಸಂವಿಧಾನಕ್ಕೆ ಅಸಂವಿಧಾನದಾಗಿದ್ದರೆ ಅವ್ರು ಅದನ್ನು ಹೇಳ್ಬೋದಾಗಿತ್ತಿಲ್ಲ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಪಂಚಮಸಾಲಿಗಳಿಗೆ 2D ಮೀಸಲಾತಿ ಕೊಡಲಿಕ್ಕೆ ಅವಕಾಶ ಇದ್ಮೇಲೆ ನಿಮ್ಮ ಸರ್ಕಾರಕ್ಕೆ ಯಾಕಿಲ್ಲ? ಎಲ್ಲೇ ಒಂದು ಕಡೆ ಈ ಜನಾಂಗದ ಬಗ್ಗೆ ನಿಮಗೆ ಕಳಕಳಿ ಇಲ್ಲ, ಈ ಜನಾಂಗದವ್ರಿಗೆ ನ್ಯಾಯ ಕೊಡಬೇಕು ಅಂತ ಮನಸ್ಸಿಲ್ಲ. ಅದನ್ನು ಹೇಳಿಕೋಸ್ಕರವಾಗಿ ಆ ಸಂವಿಧಾನ ಅಂತ ಶಬ್ದವನ್ನು ಬಳಕೆ ಮಾಡಿಕೊಂಡು ಜನಾಂಗದ ಹೋರಾಟವನ್ನು ಹತ್ತಿಕ್ಕುವಂಥ ಭ್ರಮೆಗಿದಿಲ್ಲ, ಆ ಭ್ರಮೆಯಿಂದ ಹೊರಗಡೆ ಬರಲಿ ಅಂತ ಹೇಳಿಕೆ. ಮುಸ್ಲಿಂ ಸಮಾಜದ ಏನು 4% ಇತ್ತು ಅದನ್ನು ತೆಗೆದು 2% ಕೊಡ್ತೀವಿ ಅಂತ ಏನು ಬೊಮ್ಮಾಯಿ ಹೇಳಿದ್ರು. ಅವರೇ ಏನಂತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡೇಟ್ ಅನ್ನು ಸಲ್ಲಿಸಿದ್ದಾರೆ, ಯಾವುದನ್ನು ತೆಗೆಯೋದಿಲ್ಲ, ಯಾವುದನ್ನು ಹಾಕಂಗಿಲ್ಲ ಅಂತೇಳಿ. ಚುನಾವಣೆ ಸಂದರ್ಭದಲ್ಲಿತ್ತು. ಅಪ್ಡೇಟ್ ಮಾಡಿರೋ ಉದ್ದೇಶ ಅಂತಂದರೆ ಮುಂದಿನ ವಿಚಾರಣೆವರೆಗೂ ಅಂತ ಶಬ್ದ ಬಳಸ್ತಾರೆ. ಮುಂದೆ ಯಾವ ಸರ್ಕಾರ ಬಂತು? ಇವ್ರ ಸರ್ಕಾರ ಬಂತು. ಇದು ವಿಚಾರಣೆ ಮಾಡಬೇಕಾಗಿತ್ತಲ್ಲ. ಇದು ಹಿಂದಿನ ಸರ್ಕಾರ ಕೊಟ್ಟಂಥ ಅಂಡರ್ಟೇಕನ್ನು ವಾಪಸ್ ಪಡ್ಕೊಂಡು ನಮ್ಮ ಜನಾಂಗದ ಕಳ್ಕೊಂಡು ವಿಚಾರಣೆ ಮಾಡಿರಿ. ಕಷ್ಟಪಟ್ಟು ಹೋರಾಟ ಮಾಡೋದು ಪಡ್ಕೊಂಡಿದ್ವಿ. ನೀವು 2A ಕೊಡೋಕ್ಕಾಗಲ್ಲ, 2D ಕೊಡ್ರಿ. ಕೊನೆ ಪಕ್ಷ ಹೆಂಗೋ ನಮ್ಮ ಮಕ್ಕಳು ಬದುಕಂತಾರೆ. ಅದು ಇಲ್ಲ, ಇದು ಇಲ್ಲ. ಕೊನೆ ಪಕ್ಷ ಲಿಂಗಾಯತರು OBC ಕೊಡ್ರಿ. ಅದನ್ನ ಹೇಳ್ರಿ. ಮತ್ತು ಲಿಂಗಾಯತರು OBC ಕೊಡೋಕೆ ಅದು ಸಂವಿಧಾನಕ್ಕೂ ಅದು ಸ್ಪಷ್ಟಪಡಿಸಿ ತಿಳಕ್ಕೆ ಇಚ್ಛೆಪಡ್ತೀನಿ. ಆಯಿತು, ಪಂಚಮಸಾಲಿಗಳ ಹೋರಾಟದ ಬಗ್ಗೆ ಈ ರೀತಿಯಾಗಿ ಸುಳ್ಳು ಸಂದೇಶ ಹೇಳಿಲ್ಲ. 2A ಕೊಡೋಕ್ಕಾಗೋದನ್ನಿಲ್ಲ, ಅದೇ ಸಂವಿಧಾನ ವಿರೋಧಿ ಅನ್ನುವಂಥದ್ದೇ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟು. ಬಟ್ ಅದನ್ನೇ ಕೊಡಿ, OBCನೇ ಕೊಡಿ ಅಂತ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಇದನ್ನು ಯಾವ ಹಂತಕ್ಕೆ ಹೋಗುತ್ತೆ, ಯಾವ ರೀತಿಯಾದಂಥ ಪ್ರತಿಭಟನೆಗೆ ನಾಂದಿ ಆಡುತ್ತೆ ಅಂತ ಹೇಳಿ.